Toon Bells. ನನ್ನ ಕೊಂಬೆಯಿಂದ ಒಂದು ಆ್ಯಪಲ್ ಅನ್ನು ತಕೊಂಡು ಅವಳಿಗೆ ಹೇಗಾದರೂ ತಿನ್ನಿಸ್ಬಿಡು. ಇದರಿಂದಾಗಿ ಏನಾಗುತ್ತಂದ್ರೆ ಅವಳು ಅಲ್ಲಿ ಮಾಯ ಆಗ್ತಾಳೆ, ಮತ್ತೆ ಅವಳ ಬದಲಿಗೆ ಒಂದು ಕ್ರೂರವಾದ ಹಕ್ಕಿ ಮತ್ತೆ ನಿನ್ನ ಮುಂದೆ ಬಂದು ಅದಾದ ನಂತರ ಅವಳು ಎಲ್ರಿಗೂ ಹಾಳು ಮಾಡ್ತಾಳೆ. ಅದನ್ನು ನೋಡಿ ಎಲ್ಲರೂ ಅವಳನ್ನು ಹೇಟ್ ಮಾಡ್ತಾರೆ. ವಾ, ಇದು ತುಂಬಾ ಒಳ್ಳೆ ಐಡಿಯಾವಾಗಿದೆ. ಮೂನ್ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ತುಂಬಾನೇ ಸಂತೋಷವಾಗಿ ಜೀವಿಸ್ತಾ ಇತ್ತು. ಇಲ್ಲಿ ಶೇರ್ ಜಾಗದಲ್ಲಿ ಒಂದು ಆನೆ ರಾಜನಾಗಿದ್ದ. ಆಗ ಎಲ್ಲರೂ ಸಭೆಗೆ ಬಂದಿರ್ತಾರೆ. ಚಿಂಕಿ ಪಕ್ಷಿ ಕೂಡ ಒಂದು ಮರದ ಮೇಲೆ ಕುತ್ಕೊಂಡು ಎಲ್ಲ ನೋಡ್ತಾ ಇರುತ್ತೆ. ಆಗ ಅಲ್ಲಿಗೆ ಒಂದು ಪಾರಿವಾಳ ಬರುತ್ತೆ. ಹಲೋ ಮಹಾರಾಜ, ನನ್ನ ಹೆಸರು ಸೋನು ಅಂತ. ನಾನು ಹತ್ತಿರದ ಕಾಡಿಂದ ಬಂದಿದ್ದೀನಿ. 2 ಹುಲಿ ಇರೋ ಕಾಡದು. ಓ ಹೌದಾ, ಹೇಳಪ್ಪ ಹೇಳು, ಏನು ಇಲ್ಲಿ ಬಂದಿದ್ದು? ಏನಾದ್ರೂ ಕೆಲಸ ಇತ್ತಾ? ನಮ್ಮ ಕಾಡಿನ ಕೆರೆಗೆ ಒಂದು ಶಾಪ ಇದೆ. ಅದು ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ತುಂಬುತ್ತೆ ಮತ್ತೆ ಖಾಲಿಯಾಗಿರುತ್ತೆ. ಅದರಿಂದಾಗಿ ಕಾಡಿನ ಪ್ರಾಣಿಗಳೆಲ್ಲ ನೀರಿಗೆ ಕಾಯ್ತಾರೆ, ಹುಷಾರಿರಲ್ಲ, ಮತ್ತೆ ಕೆಲವರು ಸಾಯ್ತಿದ್ದಾರೆ. ಇದಂತೂ ತುಂಬಾ ಕಷ್ಟದ ವಿಷಯ. ಇದಕ್ಕೆ ಸೊಲ್ಯೂಷನ್ ಏನು ಇಲ್ವಾ? ನಮ್ಮ ಕಾಡಿನ ಜ್ಯೋತಿಷಿ ಮಂಗ ಹೇಳಿದ್ದ, ಈ ಶಾಪವನ್ನು ಒಂದು ಪಕ್ಷಿ ಬಿಡಿಸುತ್ತಂತೆ. ಅದು ನೀಲಿ ಕಲರ್ನ ಹಕ್ಕಿ, ಅದರ ಕೊಕ್ಕು ಕೆಂಪು. ಆ ಹಕ್ಕಿ ಮಳೆ ಬಂದಿರೋ ಆ ಕೆರೆ ನೀರಲ್ಲಿ ಸ್ನಾನ ಮಾಡಿದ್ರೆ ಶಾಪ ಮುರಿದೋಗುತ್ತಂತೆ, ಮತ್ತೆ ಕೆರೆನೂ ಯಾವಾಗಲೂ ಒಣಗಲ್ಲ ಅಂತೆ. ನಾವು ತುಂಬ ಹುಡುಕಿದ್ವಿ ಅದಕ್ಕೆ, ಆದರೆ ಆ ಹಕ್ಕಿ ನಮಗೆ ಸಿಕ್ಕಲೇ ಇಲ್ಲ. ಅದಕ್ಕೆ ನಮ್ಮ ರಾಜರು ಒಂದು ಪ್ಲಾನ್ ಮಾಡಿದ್ದಾರೆ. ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರವರು. ನೀವೀ ಯುದ್ಧದಲ್ಲಿ ಸೋತೋದ್ರೆ ನಮ್ಮ ರಾಜರು ನಿಮ್ಮ ಕಾಡನ್ನ ಆಕ್ರಮಿಸಿಕೊಳ್ತಾರೆ, ಮತ್ತೆ ನಮ್ಮ ಕಾಡಿನ ಪ್ರಾಣಿಗಳು ಇಲ್ಲಿ ಬಂದ್ಬಿಡತ್ತೆ. ಹಾಗಾಗಿ ನಾನಿದನ್ನು ಹೇಳಿಕ್ ಬಂದಿದ್ದೆ. ನೀವು ಸೋಲಿಗೆ ಒಪ್ಕೊಳ್ಳಿ ಅಥವಾ ಯುದ್ಧಕ್ಕೆ ರೆಡಿಯಾಗಿ. ಅದನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಬೇಜಾರಾಗ್ತಾರೆ. ಮರದ ಮೇಲೆ ಕೂತಿರುವ ಚಿಂಕು ಪಕ್ಷಿ ಕೆಳಗಡೆ ಇಳಿದು ಬಂದು ಹೇಳುತ್ತೆ, ನಮ್ಮ ಕಾಡನ್ನು ನಾಶನ ಮಾಡ್ತೀನಂತ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀನು ನನ್ನನ್ನು ಸರಿಯಾಗಿ ನೋಡು. ನೀನು ಹುಡುಕ್ತಾ ಇರುವ ಆ ಪಕ್ಷಿ ನಾನೇನಾ? ಅವಳನ್ನ ನೋಡಿ ಸೋನು ಪಾರಿವಾಳ ತುಂಬಾನೇ ಶಾಕ್ ಆಗತ್ತೆ. ಮತ್ತೆ ಹೀಗನ್ನುತ್ತೆ, ಹಾ, ನಿನ್ನ ಬಣ್ಣನು ನೀಲಿ ಇದೆ, ಕೊಕ್ಕು ಕೂಡ ಕೆಂಪಿದೆ. ಸರಿ ಆಯ್ತು. ಹಾಗಾದ್ರೆ ನಿಮ್ಮ ರಾಜ ಶೇರ್ಗೆ ಹೇಳು, ಮತ್ತೆ ಮಳೆಗಾಲ ಬಂದ ತಕ್ಷಣ ನನ್ನನ್ನ ಕರ್ಕೊಂಡು ಹೋಗಕ್ಕೆ ಇಲ್ಲಿಗೆ ಬರಕ್ ಹೇಳು. ನಾನು ನಿಮ್ಮ ಜೊತೆ ಬರ್ತೀನಿ, ಮತ್ತೆ ಆ ನದಿಯಲ್ಲಿ ಸ್ನಾನ ಮಾಡಿ ಆ ಶಾಪವನ್ನು ನಾನು ತೊಲಗಿಸ್ತೀನಿ. ಆದ್ರೆ ಷರತ್ತೇನಂದ್ರೆ ನಮ್ಮ ಕಾಡನ್ನು ನಾಶನ ಮಾಡ್ತೀನಿ ಅಂತ ನೀವು ಬರಬಾರ್ದು. ಹಾ ಸರಿ, ಹಾಗಾದ್ರೆ ನೀನ್ ಹಾಗೆ ಮಾಡೋದಾದ್ರೆ ನಾವ್ ಯಾಕೆ ಇಲ್ಲಿ ಅಟ್ಯಾಕ್ ಮಾಡ್ತೀವಿ ಹೇಳು? ಸರಿ, ನಾನು ಹೊರಡ್ತೀನಿ. ಹಂಗಂತೇಳಿ ಸೋನು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಎಲ್ಲರೂ ಚಿಂಕಿನ ಹೊಗಳ್ತಾರೆ. ಆದ್ರೆ ಚಿಂಕಿನ ನೋಡಿ ಹೊಟ್ಟೆ ಕಿಚ್ಚುಪಡುವ ಬುಲ್ಬುಲ್ ಅಲ್ಲಿಂದ ಕೋಪದಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ ಜಾಸ್ತಿ ಆಯ್ತು. ಈಗ್ಲೇ ನಾನು ಆ ಕೆಟ್ಟ ಮರದ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತೀನಿ. ಎಲ್ಲರೂ ಆ ಚಿಂಕಿನ ಹೊಗಳ್ತಾ ಇದಾರಲ್ವಾ, ಅವಳನ್ನ ಕೆಟ್ಟವಳ್ ಮಾಡ್ಲೇಬೇಕು ನಾನು. ಬುಲ್ಬುಲ್ ಆ ಕೆಟ್ಟ ಮರದ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯಗಳನ್ನು ಹೇಳುತ್ತೆ. ಹಾ, ನೀನ್ ಹೇಳ್ತಾ ಇದೀಯಾ ಚಿಂಕಿ ಕೆಟ್ಟವಳಾಗ್ಬೇಕಂತ, ಮತ್ತೆ ಅವಳನ್ನ ಯಾರು ಲೈಕ್ ಮಾಡಬಾರ್ದಂತ. ಅದಕ್ಕೆ ನನ್ನ ಹತ್ರ ಐಡಿಯಾ ಇದೆ. ಹಾ ಹೇಳು, ಆ ಐಡಿಯಾ ಏನಂತ ಈಗ್ಲೇ ಹೇಳು. ನನ್ನ ಕೊಂಬೆಯಿಂದ ಒಂದು ಆ್ಯಪಲ್ ಅನ್ನು ತಕೊಂಡು ಅವಳಿಗೆ ಹೇಗಾದರೂ ತಿನ್ನಿಸ್ಬಿಡು. ಇದರಿಂದಾಗಿ ಏನಾಗುತ್ತಂದ್ರೆ ಅವಳು ಅಲ್ಲಿ ಮಾಯ ಆಗ್ತಾಳೆ, ಮತ್ತೆ ಅವಳ ಬದಲಿಗೆ ಒಂದು ಕ್ರೂರವಾದ ಹಕ್ಕಿ ಮತ್ತೆ ನಿನ್ನ ಮುಂದೆ ಬಂದು ಅದಾದ ನಂತರ ಅವಳು ಎಲ್ರಿಗೂ ಹಾಳು ಮಾಡ್ತಾಳೆ. ಅದನ್ನು ನೋಡಿ ಎಲ್ಲರೂ ಅವಳನ್ನು ಹೇಟ್ ಮಾಡ್ತಾರೆ. ವಾ, ಇದು ತುಂಬಾ ಒಳ್ಳೆ ಐಡಿಯಾವಾಗಿದೆ. ಬುಲ್ಬುಲ್ ಒಂದು ಆಪಲ್ನ ತಗೊಂಡು ಹೋಗುತ್ತೆ. ಚಿಂಕಿ ಪಕ್ಷಿಯ ಬಳಿ ಹೋಗುತ್ತೆ. ಚಿಂಕಿ ಪಕ್ಷಿ, ನನ್ನನ್ನ ಕ್ಷಮಿಸು. ನಾನು ನಿನ್ನ ಸ್ನೇಹಿತೆ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ನಿನ್ಗೋಸ್ಕರ ನಾನು ತುಂಬಾ ಪ್ರೀತಿಯಿಂದ ಆಪಲ್ ತಂದಿದ್ದೀನಿ. ನೀನು ನನ್ನ ಕ್ಷಮಿಸಿದೀನಿ ಅಂತಂದ್ರೆ ಇದನ್ನ ತಿನ್ನು. ಅದನ್ನ ಕೇಳಿಸ್ಕೊಂಡು ಚಿಂಕಿ ತಕ್ಷಣ ಆಪಲ್ನ ತಿನ್ನುತ್ತೆ. ಅದನ್ನ ತಿಂದಿದ ತಕ್ಷಣ ಅದು ಮಾಯ ಆಗ್ಬಿಡುತ್ತೆ.
ತಕ್ಷಣ ಚಿಂಕಿ ತರ ಕಾಣಿಸೋ ಇನ್ನೊಂದು ಪಕ್ಷಿ ಅಲ್ಲಿಗೆ ಬಂದ್ಬಿಡುತ್ತೆ. ಅರೆ ವಾಹ್, ಈಗ ಮಾಯ ಮರದ ಮಾಯ ಸ್ಟಾರ್ಟ್ ಆಯ್ತಂತ ಹೇಳು, ಈಗ ಮಜಾ ಬರುತ್ತೆ. ಅವಾಗ್ಲಿಂದ ಆ ಚಿಂಕಿ ಪಕ್ಷಿ ಎಲ್ಲಾರನ್ನು ತುಂಬಾನೇ ಹಿಂಸೆ ಕೊಡಕ್ ಶುರು ಮಾಡುತ್ತೆ. ಒಂದೇ ದಿನದಲ್ಲಿ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಅದು ಎಷ್ಟು ಕಷ್ಟ ಕೊಡುತ್ತಂದ್ರೆ ಆ ದಿನನೇ ಅವ್ರೆಲ್ಲರೂ ಆನೆ ಹತ್ರ ಹೋಗ್ಬಿಡ್ತಾರೆ. ನನಗ್ ನಂಬಕ್ಕಾಗ್ತಿಲ್ಲ, ಚಿಂಕಿ ಹೀಗ್ ಮಾಡ್ತಾಳೆ ಅಂತ. ನೀವೆಲ್ಲರೂ ಅವಳು ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ರಲ್ವಾ, ಇವಾಗ ಅವಳು ಯಾರಂತ ಗೊತ್ತಾಗ್ತಿದ್ಯಾ? ಎಲ್ಲರೂ ಚಿಂಕಿ ಪಕ್ಷಿನ ಬೈತಾ ಇರೋದನ್ನ ಕೇಳಿದ ತಕ್ಷಣ ಬುಲ್ಬುಲ್ಗೆ ತುಂಬಾನೇ ಸಂತೋಷ ಆಗತ್ತೆ. ಅದೇ ಕ್ಷಣದಲ್ಲಿ ಅಲ್ಲಿಗೆ ಆ ಪಕ್ಷಿ ಬರುತ್ತೆ. ನೀವೆಲ್ಲರೂ ಯಾಕಿಂಗೆ ಯಾರೋ ಸತ್ತೋದಂಗೆ ಕೂತಿದ್ದೀರಾ? ಆನೆ ರಾಜ ಏನು ಹೇಳಕ್ ಮುಂಚೆನೆ ಅಲ್ಲಿಗೆ ಸೋನು ಪಾರಿವಾಳ ಬಂದ್ಬಿಡುತ್ತೆ. ಮಹಾರಾಜ, ಮಳೆಗಾಲ ಬರ್ತಾ ಇದೆ. ನೀವು ಚಿಂಕಿನ ನನ್ನ ಜೊತೆ ಕಳಿಸಿ. ಅವಳು ನಮ್ಮ ಕೆರೆಯಲ್ಲಿ ಸ್ನಾನ ಮಾಡಿದ್ರೆ ಅದರಲ್ಲಿರೋ ಶಾಪ ಹೋಗುತ್ತೆ ಮತ್ ನಮ್ ಸಮಸ್ಯೆ ದೂರ ಆಗತ್ತೆ. ಹಾ ಪಾರಿವಾಳ, ಏನು ನನ್ಗೇನಾದ್ರೂ ಗಾಚಾರಣ ನಿನ್ ಜೊತೆ ಬರಕ್ಕೆ? ನಿನ್ ಜೊತೆ ಬಂದು ನಿಮ್ ಕಾಡನ್ನ ಸರಿ ಮಾಡಕ್ಕೆ? ನಿಮ್ ಕಾಡಲ್ಲಿರೋರು ನಿಮ್ ಕಾಡು ಸತ್ತೋಗ್ತಿದ್ರೆ ನನ್ಗೇನು? ನಾನ್ ನಿನ್ ಜೊತೆ ಬರಲ್ಲ. ಚಿಂಕಿ, ಏನ್ ಹೇಳ್ತಾ ಇದ್ಯಾ ನೀನು? ನೀನೇ ಹೇಳಿದ್ದಲ್ವಾ ಅವರ ಕೆರೆಯ ಶಾಪವನ್ನು ಮುರಿತಿ ಅಂತ. ನಾನು ಖಂಡಿತ ಬರೋದಿಲ್ಲ. ಹಾ, ಇದೇ ವಿಷಯನ. ಹಾಗಾದ್ರೆ ನಾನು ನನ್ನ ರಾಜರ ಹತ್ರ ಹೋಗ್ತೀನಿ. ಮತ್ತೆ ನೀವು ಯುದ್ಧಕ್ಕೆ ರೆಡಿಯಾಗಿ. ಅವರು ಇವತ್ತೇ ಆಕ್ರಮಣ ಮಾಡ್ತಾರೆ. ಹಂಗಂತ ಹೇಳಿ ಸೋನು ಪಾರಿವಾಳ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಎಲ್ಲರೂ ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಈಗ ನನ್ನ ಕಾಡು ನಾಶ ಆಗೋಗುತ್ತೆ. ನಾನೇನ್ ಮಾಡ್ಲಿ? ಆನೆಯಾಗಿ 2 ಸಿಂಹವನ್ನ ಹೇಗೆ ಹೋರಾಡ್ಲಿ? ಆಗ ಬುಲ್ಬುಲ್ಗೆ ಅದ್ ಮಾಡಿದ ತಪ್ಪಂತ ಚೆನ್ನಾಗ್ ಅರ್ಥ ಆಗತ್ತೆ. ಆಮೇಲೆ ನಿಜ ಹೇಳುತ್ತೆ, ಇದೆಲ್ಲ ನನ್ನ ಹೊಟ್ಟೆ ಕಿಚ್ಚಿಂದ ನಡೆದಿರೋದು. ಚಿಂಕಿ ಪಕ್ಷಿಯ ತಪ್ಪು ಇದ್ರಲ್ಲಿ ಏನೂ ಇಲ್ಲ. ಏನ್ ಹೇಳ್ತಾ ಇದ್ಯಾ ನೀನು? ಏನ್ ಹೇಳ್ತಾ ಇದ್ಯಾ? ಆ ದಿನ ನೀವೆಲ್ಲರೂ ಚಿಂಕಿನ ಹೊಗಳ್ತಿದ್ದಾಗ ನನ್ ತುಂಬಾನೇ ಹೊಟ್ಟೆ ಕಿಚ್ಚಾಗ್ಬಿಡ್ತು. ಅದಕ್ಕೆ ನಾನು ಆ ಮಾಯ ಮರದ ಹತ್ರ ಹೋಗಿ ನಡೆದ ವಿಷಯಗಳನ್ನ ಹೇಳ್ದೆ. ಅದು ತಿನ್ನಕ್ಕೆ ಒಂದು ಆಪಲ್ ಕೊಟ್ಟೆ. ತಿಂದಿದ ತಕ್ಷಣ ಮರದೊಳಗಡೆ ಅದು ಕಳೆದು ಹೋಯ್ತು. ಆಮೇಲೆ ಚಿಂಕಿ ಪಕ್ಷಿ ತರನೇ ಇನ್ನೊಂದು ಪಕ್ಷಿ ಪ್ರತ್ಯಕ್ಷ ಆಯ್ತು. ಚಿಂಕಿ ಅಂತ ಅನ್ಕೋತಿರುವ ಪಕ್ಷಿ ಅವಳು ಚಿಂಕಿ ಅಲ್ಲ. ನಿಜವಾದ ಚಿಂಕಿ ಮರದೊಳಗಡೆ ಕಳೆದು ಹೋಗಿದ್ದಾಳೆ. ಇದ್ ನೀನ್ ಸರಿ ಮಾಡ್ಲಿಲ್ಲ ಬುಲ್ಬುಲ್, ನಿನಗೆ ಶಿಕ್ಷೆ ಆಗುತ್ತೆ. ಏನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ಆದ್ರೆ ನೀನ್ ಮೊದ್ಲೇಳು, ಆ ಮರ ಎಲ್ಲಿದೆ? ಚಿಂಕಿಯನ್ನ ಮೊದ್ಲು ಬಿಡಿಸ್ಬೇಕಲ್ಲಿಂದ. ಈಗ ಬುಲ್ಬುಲ್ ಎಲ್ಲಾ ಜಂತುಗಳನ್ನು ಕರ್ಕೊಂಡು ಆ ಮಾಯಾ ಮರದ ಹತ್ರ ಹೋಗುತ್ತೆ. ಮಾಯಾ ಮರ, ನಿಜವಾದ ಚಿಂಕಿ ಪಕ್ಷಿಯನ್ನು ಬಿಡುಗಡೆ ಮಾಡು. ಈಗ ನಮ್ಮ ಕಾಡಿಗೆ ಅಪಾಯ ಬಂದಿದೆ. ನೀನು ಎಲ್ರನ್ನ ಕರ್ಕೊಂಡು ಬಂದ್ರೆ ಬಿಡ್ತೀನಿ ಅನ್ಕೊಂಡ್ಯಾ? ಹೋಗ್ರೋ, ಬಿಡೋದೆಲ್ಲ ಅವಳನ್ನ. ಅದಕ್ಕೆ ಆನೆ ರಾಜ ಅಂತಾನೆ, ನೀನ್ ಚಿಂಕಿಯನ್ನ ಈಗ ಬಿಡ್ಲಿಲ್ಲ ಅಂದ್ರೆ ನನ್ನ ಸ್ನೇಹಿತರನ್ನ ನಾನು ಕರಿತೀನಿ. ನಾವು ನಿನ್ನನ್ನ ತುಂಡು ಮಾಡಿ ಹಾಕ್ತೀವಿ. ನೀನು ಸತ್ತೋಗ್ತೀಯ. ಬೇಡ, ಹಾಗೆ ಮಾಡಬೇಡ. ನಾನು ಅವಳನ್ನ ಬಿಡಿಸ್ತೇನೆ. ಹಂಗಂತ ಹೇಳಿದ ತಕ್ಷಣ ಆ ಮರದ ಬಾಗಿಲು ತೆಗೆಯುತ್ತೆ. ತಕ್ಷಣ ಚಿಂಕಿ ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ನಿಮ್ಮನ್ನೆಲ್ಲರನ್ನ ನೋಡಿದ ತಕ್ಷಣ ನಂಗೆ ಸಂತೋಷ ಆಗ್ತಿದೆ. ನಾನು ಅನ್ಕೊಂಡೆ ನಾನು ಇದ್ರೊಳಗಡೆನೆ ಸತ್ತೋಗ್ಬಿಡ್ತೀನೇನೋ ಅಂತ, ಆದ್ರೆ ಕಾಪಾಡ್ಬಿಟ್ರಿ. ನನ್ನನ್ನ ಕ್ಷಮಿಸು ಚಿಂಕಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ ನೀನೇ ನಮ್ಮನ್ನ ಕಾಪಾಡಬೇಕು. ತಕ್ಷಣ 2 ಶೇರಿಡುವ ಕಾಡಿಗೆ ಹೋಗು, ಇಲ್ಲಾದ್ರೆ ನಮ್ಮ ಕಾಡಿಗೆನೇ ಅಪಾಯ. ಈಗ ಚಿಂಕಿ ಪಕ್ಷಿ ಆ 2 ಶೇರುಗಳು ಇರುವ ಕಾಡಿಗೆ ಹೋಗುತ್ತೆ. ಆಮೇಲೆ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳುತ್ತೆ. ತಕ್ಷಣ ಅಲ್ಲಿರುವ ಆ ನದಿಗೆ ಹೋಗಿ ಅಲ್ಲಿ ಅದು ಸ್ನಾನ ಮಾಡುತ್ತೆ. ತಕ್ಷಣ ಆ ಶಾಪ ಎಲ್ಲ ಮಾಯ ಆಗಿ ಮ್ಯಾಜಿಕ್ ತರ ಅಲ್ಲಿ ನೀರು ತುಂಬಿ ಬಿಡುತ್ತೆ. ತುಂಬಾ ಧನ್ಯವಾದಗಳು ಚಿಂಕಿ ಹಕ್ಕಿ. ಇವತ್ತು ನಿನ್ನಿಂದ ಕೆರೆಯ ಶಾಪ ಮುಕ್ತ ಆಗಿದೆ. ಈಗ ನಾನು ಹೋಗ್ತೀನಿ. ಆಮೇಲೆ ಚಿಂಕಿ ಪಕ್ಷಿ ಅಲ್ಲಿಂದ ಕಾಡಿಗೆ ಹೋಗುತ್ತೆ. ಅಲ್ಲಿ ಎಲ್ಲಾ ಪಕ್ಷಿಗಳು ಅದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತವೆ. ಈಗ ಬುಲ್ಬುಲ್ ಅದರ ಬೆಸ್ಟ್ ಫ್ರೆಂಡ್ ಆಗಿ ಯಾವಾಗ್ಲೂ ಅದರ ಜೊತೆನೇ ಇರ್ತಿತ್ತು.